ನಮ್ಮ ಒಕ್ಕಲಿಗರ ಸಂಘ ತನ್ನದೇ ಆದ ಒಂದು ಇತಿಹಾಸವನ್ನ ಚಿಕ್ಕಬಳ್ಳಾಪುರದಲ್ಲಿ ಹೊಂದಿದೆ. ನಮ್ಮ ಹಿರಿಯರು ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಮೊದಲಿಗೆ ಈ ಒಂದು ವಿದ್ಯಾರ್ಥಿ ನಿಲಯವನ್ನ ಈ ಸ್ಥಳದಲ್ಲಿ ಕಟ್ಟಿದ್ರು. ಈ ಸ್ಥಳದಲ್ಲಿ ಕಟ್ಟಿದಂತಹ ವಿದ್ಯಾರ್ಥಿ ನಿಲಯ ಸಾಲದೆ ಬಂದಾಗ ಮತ್ತು ಅದನ್ನ ನಗರಸಭೆಯನ್ನು ಮತ್ತೊಂದು ವಿದ್ಯಾರ್ಥಿ ನಿಲಯಕ್ಕೆ ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಒಂದು ಸ್ಥಳವನ್ನ ಪಡೆದ ನಂತರ ಅಲ್ಲಿ ವಿದ್ಯಾರ್ಥಿ ನಿಲಯವನ್ನ ಶಿಫ್ಟ್ ಮಾಡಿ ಇಲ್ಲಿ ಕಲ್ಯಾಣ ಮಂಟಪವನ್ನ ನಿರ್ಮಿಸಿದ್ದಾರೆ. ಜೊತೆಗೆ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯವನ್ನು ಸಹ ಈ ಒಂದು ಒಕ್ಕಲಿಗರ ಸಂಘ ನಡೆಸ್ತಾ ಇದೆ. ಸಂಘ ಸ್ಥಾಪನೆ ಆಗಿದ್ದು 1948ರಲ್ಲಿ ಆದ್ರೂ ಈ ಸಂಘಕ್ಕೆ 1932ರಲ್ಲಿ ನಾರಾಯಣ ರೆಡ್ಡಿ ಎನ್ನತಕ್ಕಂಥವ್ರು 1 ಎಕರೆ 6 ಗುಂಟೆ ಜಮೀನನ್ನು ಇವತ್ತು ನಾವೇನು ಈ ಸ್ಥಳ ಇದೀವಿ ಕಲ್ಯಾಣ ಮಂಟಪ ಮತ್ತು ನಮ್ಮ ವಾಣಿಜ್ಯ ಸಂಕೀರ್ಣ ನಿರ್ಮಾಣಗೊಂಡಿದೆ, ಈ ಸ್ಥಳವನ್ನ ದಾನವಾಗಿ ಪಡೆದಿದ್ದಂತಹ ಒಕ್ಕಲಿಗರ ಸಂಘ ಮುಂದೆ ಇಲ್ಲಿ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ರು. ನಂತರ ಸ್ವಾಮೀಜಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜು ಸಹ ಇಲ್ಲೇ ಪ್ರಾರಂಭವಾಯಿತು ಮತ್ತು ನಮ್ಮ ಕಾನೂನು ಮಹಾವಿದ್ಯಾಲಯದ ಕಾನೂನು ಕಾಲೇಜನ್ನು ಸಹ ಪ್ರಾಥಮಿಕ ಹಂತದಲ್ಲಿ ಇಲ್ಲೇ ಸ್ಥಾಪನೆ ಮಾಡಿದ್ರು. ಆದರೆ ಈ ಒಂದು ಬೃಹತ್ ಕಾರ್ಯದಲ್ಲಿ ನಮ್ಮ ಹಿರಿಯರಾದ ಕೆ.ಬಿ. ಪಿಳ್ಳಪ್ಪನವರು, ಮರಣ್ಣವರು, ಬೆಂಗಳೂರು ರಾಮಯ್ಯನವರು, ರಾಮಚಂದ್ರ ರೆಡ್ಡಿ ಅವರು, ಅನೇಕ ಹಿರಿಯರು, ಪಿಳ್ಳಪ್ಪನವರು, ಪೊಲೀಸ್ ದೊಡ್ಡಯ್ಯನವರು ಈ ಸ್ಥಳವನ್ನ ಸಂಘಕ್ಕೆ ಉಳಿಸಿಕೊಂಡಿದ್ದು ಅವರ ಒಂದು ವಿಶೇಷತೆ ಮತ್ತು ಈ ಜನಾಂಗ ಅವರಿಗೆ ಯಾವಾಗಲೂ ಋಣಪಟ್ಟಿರುತ್ತೆ. ಅವರ ಜೊತೆಗೆ ಗುಂಡಜ್ಜಪ್ಪನವರು, ಈ ರೀತಿ ಅನೇಕ ಪ್ರಾತಸ್ಮರಣೀಯರು ನಮ್ಮ ಜನಾಂಗದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಈ ಒಂದು ಶ್ರಮ ಪಟ್ಟಿದ್ದಾರೆ. ಅವರೆಲ್ಲವರ ಒಂದು ಶ್ರಮದಿಂದ ಮೊದಲಿಗೆ ಕಲ್ಯಾಣ ಮಂಟಪ, ಆಮೇಲೆ ವಿದ್ಯಾರ್ಥಿ ನಿಲಯಗಳು ಮತ್ತು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಕಾಲೇಜಿನಲ್ಲಿ 3 ವರ್ಷದ LLB ಮತ್ತು 5 ವರ್ಷದ LLB ಯನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಅಧ್ಯಕ್ಷರು ಈ ಒಂದು ಸಂಘದ ಅಧ್ಯಕ್ಷರಾದ ನಂತರ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನ ಇಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿದ್ದು. ಆ ಒಂದು ಕಾರ್ಯದಲ್ಲಿ ಸಂಘದಿಂದ ಯಾವುದೇ ಹಣವನ್ನ ಆ ಸ್ಟ್ಯಾಚ್ಯೂಗೆ ನಾವು ಖರ್ಚು ಮಾಡಲಿಲ್ಲ. ಅಧ್ಯಕ್ಷರೇ ಸಂಪನ್ಮೂಲಗಳನ್ನ ಕೂಡೀಕರಿಸಿ ಆ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನ ಸುಮಾರು 1 ಕೋಟಿ ರೂಪಾಯಿನಲ್ಲಿ ನಿರ್ಮಾಣ ಮಾಡಿಸಿದ್ರು. ಜೊತೆಗೆ ಅವರ ಸ್ವಂತ ಹಣದಿಂದ ಈ ಒಂದು ಕಲ್ಯಾಣ ಮಂಟಪದ ಮುಂದೆ ಇರತಕ್ಕಂತಹ ಕಲ್ಲಿನ ಕಟ್ಟಡವನ್ನ, ಕಾಂಪೌಂಡ್ ಅನ್ನು ಸಹ ಅವರೇ ಸಹ ನಿರ್ಮಾಣ ಮಾಡಿಕೊಟ್ರು. ಇದ್ರ ಜೊತೆಗೆ ಈ ಒಂದು ವಾಣಿಜ್ಯ ಸಂಕೀರ್ಣವನ್ನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸಮಿತಿಯಲ್ಲಿ ಸಂಘದಲ್ಲಿ ತೀರ್ಮಾನ ಆದ ನಂತರ ಬಹಳಷ್ಟು ಅಡೆತಡೆಗಳು ಬಂತು. ಕಾನೂನಾತ್ಮಕವಾಗಿ ಕೆಲವು ಸಮಸ್ಯೆಗಳು ಬಂದವು, ವ್ಯಾವಹಾರಿಕವಾಗಿ ಕೆಲವು ಸಮಸ್ಯೆಗಳು ಬಂದ್ರು. ಆದ್ರೆ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸಮಿತಿ ಎದುರಿಸಿ ಸುಮಾರು 7.5 ಕೋಟಿ ರೂಪಾಯಿಗಳ ಪಕ್ಕದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂತಹ ಒಂದು ಸಂಕೀರ್ಣವನ್ನ ಇವತ್ತು ನಾವು ನಿರ್ಮಾಣ ಮಾಡಿದ್ದೇವೆ. ಇದರ ಒಂದು ಉದ್ಘಾಟನೆಯನ್ನ ನಮ್ಮ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಮಾನ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ 13ನೇ ತಾರೀಕು ಅಂದ್ರೆ ನಾಳೆ 9 ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಮಂಗಳನಾಥ ಸ್ವಾಮೀಜಿ ಅವರು ಸಹ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ PN ಕೇಶವರೆಡ್ಡಿ ಅಣ್ಣವರು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಈ ಒಂದು ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು, ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಹಾಗೂ ಸಂಸತ್ ಸದಸ್ಯರಾದ ಡಾಕ್ಟರ್ K ಸುಧಾಕರ್ ಅವರು, ಆಮೇಲೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮಂಡಳಿ ಅಧ್ಯಕ್ಷರಾದ ಆಂಜನಪ್ಪನವರು, ಮಾನ್ಯ ಮಾಜಿ ಶಾಸಕರಾದ KP ಬುಚ್ಚೇಗೌಡರು,
ಮುಕ್ತಾ ಮುನಿಯಪ್ಪನವರು, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಯಲವಳ್ಳಿ ರಮೇಶ್ ರವರು, ಕೋನಪ್ಪ ರೆಡ್ಡಿ ಅವರು, ಡಾಕ್ಟರ್ ರಮೇಶ್ ಅವರು ಮತ್ತು ಇತರೆ ಗಣ್ಯರು ಭಾಗವಹಿಸುತ್ತಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಮಾಧ್ಯಮ ಮುಖಾಂತರ ನಮ್ಮ ಇಡೀ ಜನಾಂಗ ಮತ್ತು ಸಮಾಜವನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಮಾಜದ ವಿವಿಧ ಜನಾಂಗದ ಮುಖಂಡರು, ನಮ್ಮ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ, ಇದು ಕ್ಷಿಪ್ರಗತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿಂದ ಎಲ್ಲಾ ಸದಸ್ಯರನ್ನ ಮತ್ತು ಜನಾಂಗವನ್ನ ತಲುಪಿಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕಡಿಮೆ ಆಗಿದ್ರಿಂದ ಮಾಧ್ಯಮ ಮುಖಾಂತರ ಹೆಚ್ಚು ಬೇಗ ಈ ಒಂದು ವಿಷಯ ತಲುಪುತ್ತೆ ಅನ್ನೋ ಉದ್ದೇಶದಿಂದ ತಮ್ಮಲ್ಲಿ ಮನವಿ ಮಾಡಿಕೊಂಡು ತಮ್ಮನ್ನೆಲ್ಲ ಈ ಇಲ್ಲಿಗೆ ಆಹ್ವಾನಿಸಿ ತಮ್ಮ ಮುಖಾಂತರ ಈ ವಿಷಯವನ್ನ ಮತ್ತು ಆಹ್ವಾನವನ್ನ ಇಡೀ ಸಮಾಜಕ್ಕೆ ಇವತ್ತು ನೀಡ್ತಾ ಇದ್ದೀವಿ. ಜೈ. ಅದೇ ತರ ಈ ನಮ್ಮ ಸಂಘ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೆಲ್ಲರೂ ಶ್ರಮ ವಹಿಸಿ ಮಾಡಿದ್ದೀರಿ. ಈಗ ಪ್ರಚಾರ ಆಗ್ಬೇಕಾದ್ರೆ ನಮ್ಮ ಎಲ್ಲಾ ನಿರ್ದೇಶಕರು ಶ್ರಮ ತಗೊಂಡು ಪ್ರತಿಯೊಂದು ಹಳ್ಳಿಗೂ ಕಾರ್ಡ್ ಕಳಿಸಿದ್ದಾರೆ. ಆದ್ರೆ ಎಲ್ರಿಗೂ ತಲುಪಿದೋ ಎಲ್ಲ ಗೊತ್ತಿಲ್ಲ. ಅದರಿಂದ ಎಲ್ರಿಗೂ ತಲುಪ್ಸಕ್ ಸಾಧ್ಯವಾಗ್ಲಿಲ್ಲ. ಅದರಿಂದ ಈ ಮಾಧ್ಯಮ ಮಿತ್ರರಿಂದ ಎಲ್ರಿಗೂ ತಲುಪಿಸ್ಬೇಕಂತೇಳಿ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ನಾನು ಈ ಮಾಧ್ಯಮ ಮಿತ್ರರಿಂದ ಕೋರ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನಾನು ನಿರ್ಮಿಸಿರುವ ನಮ್ಮ ಕಾಂಪ್ಲೆಕ್ಸ್ ಅನ್ನು 13ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ, ಸಂಸದನ್ನ, ಪಶ್ಚಾತ್ವಾಗಿ ಎಲ್ಲ ಮುಖಂಡರನ್ನ ಕರೆದಿದ್ವಿ. ಅದೇ ಸಾಮೂಹಿಕವಾಗಿ ಎಲ್ಲರನ್ನೂ ಕರೆದಿದ್ವಿ. ಪರ್ಸನಲ್ ಆಗಿ ಒಬ್ಬರದ್ದು ಹೆಸರು ಹೇಳ್ಬೇಡ, ಎಲ್ಲರೂ ಪಶ್ಚಾತ್ವಾಗಿ ಕರೆದಿದ್ವಿ. ಎಲ್ಲರೂ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಬರ್ತಾರೆ. ಅದರಿಂದ ಅವರೆಲ್ಲ ಬರಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸಮುದಾಯದವರಿಗೆಲ್ಲ ವಿನಂತಿ ಮಾಡಿ ಅವರೆಲ್ಲ ಬರಬೇಕು ಅಂತ ಹೇಳಿ ಆವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಎಲ್ಲ ಡೈರೆಕ್ಟ್ಸ್ ಮೂಲಕ ಎಲ್ಲಾನು ಹೇಳಿದ್ದೀವಿ. ಅವರೆಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ.